ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಸಿಎಂ ಸಿದ್ದರಾಮಯ್ಯ ಅವರ ದಾಖಲೆ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳನ್ನು ಅವರು ಭೇಟಿ ಮಾಡ್ತಾ ಇದ್ದಾರೆ. ಸಿಎಂ ನಿವಾಸ ಕಾವೇರಿಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಸಿಎಂಗೆ ಬಜೆಟ್ನ ಪ್ರತಿ ಇರುವಂತಹ ಸೂಟ್ ಕೇಸ್ನ ಹಸ್ತಾಂತರ ಮಾಡ್ತಾರೆ. ಬಳಿಕ ಸೂಟ್ ಕೇಸ್ ಜೊತೆಗೆ ವಿಧಾನಸೌಧಕ್ಕೆ ತೆರಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 9:30 ಕಾವೇರಿ ನಿವಾಸದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೆರಳಲಿದ್ದಾರೆ. 9:45 ಕ್ಯಾಬಿನೆಟ್ ಸಭೆಯಲ್ಲಿ ಬಜೆಟ್ಗೆ ಅನುಮೋದನೆ ಪಡ್ಕೊಳ್ತಾರೆ. ಏನರಪ್ಪ ಒಪ್ಪಿಗೆ ಇದೆಯೇನಪ್ಪ ಎಲ್ರಿಗೂ ಬಜೆಟ್ ಬಗ್ಗೆ? ಯಾರೂ ಇಲ್ಲ ಅಂತ ಹೇಳಲ್ಲ, ಅದು ಬೇರೆ ವಿಚಾರ. ಕ್ಯಾಬಿನೆಟಲ್ಲಿ ಕೂತ್ಕೊಂಡು ಎಲ್ರಿಗೂ ಒಪ್ಪಿಗೆ ಇದೆಯಾ, ಎಲ್ಲ ಮಿನಿಸ್ಟ್ರಿಗಳಿಗೂ ನಾನು ಇವತ್ತು ಬಜೆಟ್ ಮಂಡಿಸ್ತಾ ಇದ್ದೀನಲ್ಲ, ಒಪ್ಪಿಗೆ ಇದೆಯಾ, ಸಹಮತ ಇದೆಯಾ ಅಂತ. ಕಾರಣ ಇದೇ ಕ್ಯಾಬಿನೆಟಲ್ಲೇ ಕೂತ್ಕೊಂಡು ಅನೇಕ ಸಚಿವರನ್ನು ಮಾತಾಡಿಸ್ಕೊಂಡು ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಮಾಹಿತಿ ತಗೊಂಡು ಇಲಾಖೆಗಳ ಕುಂದುಕೊರತೆಗಳು, ಇಲಾಖೆಯ ಅವಶ್ಯಕತೆಗಳು, ಇಲಾಖೆಗೆ ಬೇಕಿರತಕ್ಕಂಥ ಅನುದಾನ, ಹಣ, ಅದಕ್ಕೆಷ್ಟು ನಿಗದಿ ಮಾಡಬೇಕು, ಎಲ್ಲವುಗಳ ಬಗ್ಗೆ ಮಾಹಿತಿ ತರಿಸ್ಕೊಂಡು ಆ ಮಾಹಿತಿ ಅವಲೋಕನ ಮಾಡಿಕೊಂಡೇ ಫಿನಾನ್ಸ್ ಮಿನಿಸ್ಟರ್ ಆದಂಥವರು ಬಜೆಟ್ನ ಬರೆಯೋಕ್ಕೆ ಕೂತ್ಕೊಳ್ಬೇಕು. ಏನೇನು ಬೇಕಾಗುತ್ತೆ, ನಮ್ಮ ಬಳಿ ಎಷ್ಟು ಬರ್ತಾ ಇದೆ, ಕಂದಾಯದ ಮೂಲಗಳು ಯಾವ್ಯಾವ ಇದೆ, ನಮಗೆ ಅದರಿಂದ ನಮಗೆ ಎಷ್ಟೆಷ್ಟು ಟ್ಯಾಕ್ಸ್ ವಸೂಲಿ ಆಗುತ್ತೆ, ಇದೆಲ್ಲವೂ ವಿಚಾರ ಇದೆಯಲ್ಲ. ಹಾಗಾಗಿ ಅವರಿಂದ ಪಡ್ಕೊಂಡಿರ್ತಾರೆ. ಇದೊಂಥರ ಪ್ರತೀತಿ ಇದು. ಕ್ಯಾಬಿನೆಟ್ ಮುಂದೆ ಇಟ್ಬಿಟ್ಟು ಅದನ್ನು ಆಯಿತು ಒಪ್ಪಿಗೆ, ನಮಗೆಲ್ಲ ಒಪ್ಪಿಗೆ ಇದೆ ಅಂದ ತಕ್ಷಣ ಅಲ್ಲಿಂದ ವಿಧಾನಸೌಧಕ್ಕೆ ಬರ್ತಾರೆ, ಸದನಕ್ಕೆ ಬಂದು ಬಜೆಟ್ ಓದುವುದಕ್ಕೆ ಸ್ಪೀಕರಿಂದ ಒಂದು ಪರ್ಮಿಷನ್ ತಗೊಂಡು ಸ್ಪೀಕರ್ ಆಯಿತು ಓದಿ ನೀವು ಅಂತ ಹೇಳಿದಾಗ ಓದೋಕ್ಕೆ ಅವರು ಶುರು ಮಾಡ್ತಾರೆ. ಸಿದ್ದರಾಮಯ್ಯ ಅವರ ದಾಖಲೆ ಬಜೆಟಲ್ಲಿ ಏನಿರುತ್ತಪ್ಪ ಅಂತೇಳಿ ಗೃಹಲಕ್ಷ್ಮಿಯರಿಗೆ ವರ್ಷಕ್ಕೆ 2 ಸೀರೆಗಳನ್ನು ವಿತರಿಸಬೇಕು ಅಂತ ಕೂಡ ಪ್ಲಾನ್ ಇದೆಯಂತೆ. ಈಗ ತಿಂಗಳಿಗೆ 2,000 ಕೊಡ್ತಾ ಇದ್ದಾರೆ. ಇನ್ನು ವರ್ಷಕ್ಕೆ ಯಾವುದಾದ್ರೂ 2 ಹಬ್ಬ ಚೂಸ್ ಮಾಡ್ಕೊಳ್ತಾರೆ ಅಂತ ಅಂದುಕೊಳ್ಳೋಣ. ಯಾವುದಾದ್ರೂ 2 ಹಬ್ಬ ಫಿಕ್ಸ್ ಮಾಡ್ಕೊಳ್ತಾರೆ. ಅದು ವರಮಹಾಲಕ್ಷ್ಮಿ ಹಬ್ಬನೋ ಯುಗಾದಿ ಹಬ್ಬನೋ ಗೊತ್ತಿಲ್ಲ. ಸೊ 2 ಸೀರೆಗಳು ವಿತರಿಸ್ತಾರಂತೆ, ಅಥವಾ ಗೌರಿ ಹಬ್ಬಕ್ಕೋ ಗೊತ್ತಿಲ್ಲ ನಮಗೆ. ಇಂದಿರಾ ಕಿಟ್ಗೆ ಅನುದಾನ ಘೋಷಣೆ ಸಾಧ್ಯತೆ ಇದೆ. ಅಕ್ಕಿ ಜೊತೆಗೆ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಸೇರಿದಂತಹ ಕಿಟ್ ಅದು. ಇನ್ನು ಆಲಮಟ್ಟಿ ಅಣೆಕಟ್ಟು ಎತ್ತರಕ್ಕೆ ಹಣ ಬಿಡುಗಡೆ ಸಾಧ್ಯತೆ ಇದೆ ಈ ಬಾರಿ. 1,33,000 ಹೆಕ್ಟೇರ್ ಭೂಸ್ವಾಧೀನಕ್ಕೆ 70,000 ಕೋಟಿಗಳ ಅಗತ್ಯ ಬರುತ್ತೆ. ಇದಕ್ಕೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಬೇಕು ಅಂತ ನಿರ್ಧಾರ ಇದೆಯಂತೆ. ಬಜೆಟಲ್ಲಿ 8,000 ರಿಂದ 15,000 ಕೋಟಿ ಹಣ ಮೀಸಲಾಗಿ ಇಡಬಹುದು. ತಾಲೂಕುಗಳ ಅಭಿವೃದ್ಧಿಗೆ 8,000 ರಿಂದ 9,000 ಕೋಟಿ ರೂಪಾಯಿ ಮೀಸಲಾಗಿ ಇಡಬಹುದು. 56,000 ಸರ್ಕಾರಿ ಹುದ್ದೆ ಭರ್ತಿ